ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಲಿ ಖಾಲಿ ಇರತಕ್ಕಂತಹ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿ ಇರ್ತಾರೆ. ಇಲ್ಲಿ ನೋಡ್ಬೋದು 3/3/2025 ಈ ನೋಟಿಸ್ ರಿಲೀಸ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸ್ನೇಹಿತರೆ ಇಲ್ಲಿ ನೋಡ್ಬೋದು 2/4/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಅವ್ರ ಅಫಿಷಿಯಲ್ ವೆಬ್ಸೈಟ https apprenticeshipindia.government.in ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸ್ನೇಹಿತರೆ ಇಲ್ಲಿ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳದ ಅಂತ ನೋಡ್ಬೋದು. ಇಲ್ಲಿ ವೆಲ್ಡರ್, ಟರ್ನರ್, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಸ್ಟೆನೋಗ್ರಾಫರ್ ಇಂಗ್ಲೀಷ್, ಹೆಲ್ತ್ ಕೋಪ್, ಮೆಷಿನಿಸ್ಟ್, ಮೆಕ್ಯಾನಿಕ್, ಡೀಸೆಲ್ ಈ ರೀತಿಯಾಗಿ ಹಲವಾರು ರೀತಿಯ ಹುದ್ದೆಗಳದಾವು. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 18 ಪೋಸ್ಟ್ಗಳು ಇರ್ತಾವೆ. ಈ 18 ಪೋಸ್ಟ್ಗಳು ನೀವು ಕ್ಯಾಟಗರಿ ವೈಸ್ ನೋಡ್ಕೋದಾದರೆ ಒಂದೇದು ನೋಡ್ಬೋದು. ಇಲ್ಲಿ ಟರ್ನರ್ ನೋಡೋದಾದರೆ URL 6 ಪೋಸ್ಟ್ಗಳನ್ನು ಕರೆದಿರ್ತಾರೆ. EWSನಲ್ಲಿ 1 ಪೋಸ್ಟ್ ಇರ್ತೈತಿ. ಅದೇ ರೀತಿಯಾಗಿ OBCಯಲ್ಲಿ 4 ಪೋಸ್ಟ್ಗಳನ್ನು ಕರೆದಿರ್ತಾರೆ. SCಯಲ್ಲಿ 2 ಪೋಸ್ಟ್ಗಳು ಇರ್ತಾವೆ ಮತ್ತು STಯಲ್ಲಿ 1 ಪೋಸ್ಟ್. ಟೋಟಲ್ ಆಗಿ ಈ ರೀತಿಯಾಗಿ ಟರ್ನರ್ನಲ್ಲಿ 14 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೂರನೇ ನೋಡೋದಾದರೆ ಪಿಟ್ಟರ್ನಲ್ಲಿ 76 ಪೋಸ್ಟ್ಗಳು URL ಇರ್ತಾವೆ ಮತ್ತು EWSನಲ್ಲಿ 19 ಪೋಸ್ಟ್ ಇರ್ತಾವೆ. OBCಯಲ್ಲಿ 51 ಪೋಸ್ಟ್ಗಳು ಇರ್ತಾವೆ. SCಯಲ್ಲಿ 28 ಪೋಸ್ಟ್ಗಳು ಇರ್ತಾವೆ ಮತ್ತು STಯಲ್ಲಿ 14 ಪೋಸ್ಟ್ಗಳು ಇರ್ತಾವೆ. ಈ ರೀತಿಯಾಗಿ ಪಿಟ್ಟರ್ನಲ್ಲಿ 188 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಸ್ನೇಹಿತರೆ ನಾಲ್ಕನೇ ನೋಡ್ಬೋದು. ಇಲ್ಲಿ ಎಲೆಕ್ಟ್ರಿಷಿಯನ್ನಲ್ಲಿ URL 76 ಪೋಸ್ಟ್ಗಳು ಇರ್ತಾವೆ. 80 ಪೋಸ್ಟ್ ಇರ್ತಾವೆ. EWSನಲ್ಲಿ 20 ಪೋಸ್ಟ್ ಇರ್ತಾವೆ. OBCಯಲ್ಲಿ 54 ಪೋಸ್ಟ್ ಇರ್ತಾವೆ. SCಯಲ್ಲಿ 30 ಪೋಸ್ಟು, STಯಲ್ಲಿ 15 ಪೋಸ್ಟ್. ಈ ರೀತಿಯಾಗಿ ಎಲೆಕ್ಟ್ರಿಷಿಯನ್ನಲ್ಲಿ ಟೋಟಲಾಗಿ 193 ಪೋಸ್ಟ್ಗಳು ಖಾಲಿ ಇರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ಹಲವಾರು ರೀತಿ ಪೋಸ್ಟ್ಗಳು ಎಲ್ಲ ಪೋಸ್ಟ್ಗಳನ್ನ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಮೆಷಿನಿಸ್ಟ್ನಲ್ಲಿ URL 5 ಪೋಸ್ಟ್ಗಳು ಇರ್ತಾವೆ. EWSನಲ್ಲಿ 1 ಪೋಸ್ಟ್ ಇರ್ತೈತಿ. OBCಯಲ್ಲಿ 3 ಪೋಸ್ಟ್ಗಳು ಇರ್ತಾವೆ. SCಯಲ್ಲಿ 2 ಪೋಸ್ಟ್ ಇರ್ತೈತಿ ಮತ್ತು STಯಲ್ಲಿ 1 ಪೋಸ್ಟ್ ಇರ್ತಾವೆ. ಈ ರೀತಿಯಾಗಿ ಟೋಟಲಾಗಿ ಮೆಷಿನಿಸ್ಟ್ನಲ್ಲಿ 12 ಪೋಸ್ಟ್ಗಳು ಇರ್ತಾವೆ. ಮತ್ತು ಬ್ಲ್ಯಾಕ್ಸ್ಮಿತ್, ಮೆಷನ, ಕಾರ್ಪೆಂಟರ್, ಪೇಂಟರ್ ಇವೆಲ್ಲನೂ ನೋಡ್ಕೋಬೋದು. ಈ ರೀತಿಯಾಗಿ ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 734 ಪೋಸ್ಟ್ಗಳು ಇರ್ತಾವೆ. ಇದು ಎತ್ತರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ DRM ಆಫೀಸ್ ರಾಯಪುರ ಡಿವಿಷನ್ ಇದೆ. ಡಿವಿಷನ್ ನೋಡ್ಕೋಬೋದು. ರಾಯಪುರ ಡಿವಿಷನ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆವು ಸ್ನೇಹಿತರೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ ಹೋಗಿ ನೀವು ನೋಡ್ಕೋರಿ ಯಾವ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳದಾವ ಅಂತ ನೋಡ್ಕೋಬೋದು ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು ವ್ಯಾಗನ್ ರಿಪೇರ್ ಶಾಪ್ನಲ್ಲಿ ಇದು ರಾಯಪುರ್ನಲ್ಲಿ ಇಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ಇಲ್ಲಿ ಟೋಟಲ್ ಆಗಿ 269 ಪೋಸ್ಟ್ಗಳು ಇರ್ತಾವೆ. ಕ್ಯಾಟಗರಿ ವೈಸ್ ನೋಡ್ಕೋಬೋದು ಸ್ನೇಹಿತರೆ. ಪಿಟ್ಟರ್, ವೆಲ್ಡರ್, ಮೆಷಿನಿಸ್ಟ್, ಟರ್ನರ್, ಎಲೆಕ್ಟ್ರಿಷಿಯನ್, ಕೋಪ್, ಸ್ಟೆನೋಗ್ರಾಫರ್ ಇಂಗ್ಲೀಷ್, ಸ್ಟೆನೋಗ್ರಾಫರ್ ಹಿಂದಿ ಈ ರೀತಿಯಾಗಿ ಪೋಸ್ಟ್ಗಳು ಇರ್ತಾವೆ. ಇಲ್ಲಿ ನೋಡ್ಬೋದು ಒಂದು ತಿಳಿಸ್ಕೊಡೋದಾದರೆ ಪಿಟ್ಟರ್ನಲ್ಲಿ ನೋಡ್ಬೋದು ಒಂದೇದು URL 44 ಪೋಸ್ಟ್ಗಳನ್ನು ಕರೆದಿರ್ತಾರೆ. EWSನಲ್ಲಿ 11 ಪೋಸ್ಟ್ಗಳು ಇರ್ತಾವೆ ಮತ್ತು OBCಯಲ್ಲಿ 30 ಪೋಸ್ಟ್ ಇರ್ತಾವೆ. SCಯಲ್ಲಿ 17 ಪೋಸ್ಟ್ ಇರ್ತಾವೆ. STಯಲ್ಲಿ 8 ಪೋಸ್ಟ್ ಇರ್ತಾವೆ. ಈ ರೀತಿಯಾಗಿ ಪಿಟ್ಟರ್ನಲ್ಲಿ ಟೋಟಲ್ ಆಗಿ 110 ಪೋಸ್ಟ್ಗಳು ಇರ್ತಾವೆ. ಮತ್ತು ಸ್ಟೆನೋಗ್ರಾಫರ್ ಹಿಂದಿಯಲ್ಲಿ ನೋಡ್ಬೋದು. ಇಲ್ಲಿ URL 1 ಪೋಸ್ಟ್ ಉಳಿದಿದೆ. EWS, OBC, SC, ST ಈ ರೀತಿ ಯಾವುದೇ ರೀತಿಯ ಪೋಸ್ಟ್ಗಳು ಇರೋದಿಲ್ಲ. ಕೇವಲ URL ಒಳಗೆ ಸ್ಟೆನೋಗ್ರಾಫರ್ ಹಿಂದಿ ಇರ್ತೈತಿ. ಇಲ್ಲಿ 1 ಪೋಸ್ಟ್ ಇರ್ತಾವೆ. ಈ ರೀತಿಯಾಗಿ ಟೋಟಲ್ ಆಗಿ ವ್ಯಾಗನ್ ರಿಪೇರ್ ಶಾಪ್ನಲ್ಲಿ ರಾಯಪುರ ಡಿವಿಷನ್ ಇದು 269 ಪೋಸ್ಟ್ ಇರ್ತಾವೆ ಸ್ನೇಹಿತರೆ. ಮತ್ತು ಇವು ಹುದ್ದೆಗಳು ನೋಡೋದಾದರೆ ಇದು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಜಾಬ್ ಅಲ್ಲ. ಕೇವಲ ನಿಮ್ಗೆ 1 ವರ್ಷದ ಅವಧಿ ಒಂದು ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಟ್ರೈನಿಂಗ್ ಅವಧಿ ಮುಗಿದ ಮೇಲೆ ನಿಮ್ಮನ್ನ ಹೊರಗೆ ಹಾಕ್ತಾರೋ ಅಂದ್ರೆ ತೆಗೆದು ಹಾಕ್ತಾರೋ. ಕೇವಲ ಇದು ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಕೇವಲ 1 ವರ್ಷ ನಿಮಗೆ ಟ್ರೈನಿಂಗ್ ಮಾತ್ರ ಇರ್ತವೆ. ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳು ಆಗಿರುವುದಿಲ್ಲ ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಮಸ್ಟ್ ಹ್ಯಾವ್ ಪಾಸ್ಡ್ 10th ಕ್ಲಾಸ್ ಎಕ್ಸಾಮಿನೇಷನ್ ಅಂಡರ್ 10th +2 ಸಿಸ್ಟಮ್ ಆಫ್ ಎಜುಕೇಷನ್. ಅಂದರೆ ನೀವು 10ನೇ ತರಗತಿ ಪಾಸಾಗಿರಬೇಕು. ಮಿನಿಮಮ್ 50% ಆಗಿರಬೇಕು. ಓವರಾಲ್ ಸಬ್ಜೆಕ್ಟ್ ಇದೆ, ಒಂದೊಂದು ಸಬ್ಜೆಕ್ಟ್ ಇರುವುದಿಲ್ಲ. ಓವರಾಲ್ ಸಬ್ಜೆಕ್ಟ್ 50% ಆಗಿತ್ತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ ITI ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು. 10th ಪ್ಲಸ್ ITI ಕಂಪ್ಲೀಟ್ ಆಗಿತ್ತಂದ್ರೆ ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ನೀವು. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ವಯಸ್ಸು ಮಿತಿ ಎಷ್ಟೆಷ್ಟು ಕೊಟ್ಟಿರ್ತಾರೆ ಅಂತ ನೋಡೋದಾದರೆ ಮಿನಿಮಮ್ 15 ವರ್ಷ ಆಗಿರ್ಬೇಕು ನಿಮಗೆ. ಮಿನಿಮಮ್ 15 ವರ್ಷ. ಮತ್ತು ಮ್ಯಾಕ್ಸಿಮಮ್ ನೋಡೋದಾದರೆ
ಮ್ಯಾಕ್ಸಿಮಮ್ 24 ವರ್ಷ ಆಗಿರ್ತೈತಿ. ಮತ್ತು SC/ST ಅವ್ರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು OBCದವ್ರಿಗೆ 3 ವರ್ಷ ಇರ್ತೈತಿ. 10 ವರ್ಷ ಯಾರಿಗಪ್ಪ ಅಂತಂದರೆ ಎಕ್ಸ್ ಸರ್ವಿಸ್ಮೆನ್ದವ್ರು ಮತ್ತು PWD ಅವ್ರಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಮತ್ತು ಅಂಗವಿಕಲದವ್ರಿಗೂ ಕೂಡ 10 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಡೇಟ್ ಆಫ್ ಬರ್ತ್ ನೋಡೋದಾದರೆ ಈ ವಾರದವ್ರದ್ದು 3/3/2001ರಿಂದ 3/3/2010 ಇದರ ಮಧ್ಯದಲ್ಲಿ ಜನಿಸಿರಬೇಕು ಈ ವಾರದವರು. ಮತ್ತು SC ಅವ್ರು ನೋಡೋದಾದರೆ 3/3/1996ರಿಂದ 3/3/2010 ಇದರ ಮಧ್ಯೆ ಜನಿಸಿರಬೇಕು. ST ಯಲ್ಲಿ ನೋಡ್ಬೋದು 3/3/1996ರಿಂದ 3/3/2010. ಅದೇ ರೀತಿಯಾಗಿ OBC ನೋಡ್ಬೋದು ಇಲ್ಲಿ 3/3/1998ರಿಂದ 3/3/2010 ಇದ್ರ ಮಧ್ಯದಲ್ಲಿ ಜನಿಸಿರಬೇಕು. ಮತ್ತು PWD ಮತ್ತು ಎಕ್ಸ್ ಸರ್ವಿಸ್ಮೆನ್ದವ್ರು ನೋಡೋದಾದರೆ 3/3/1991ರಿಂದ 3/3/2010 ಇದ್ರ ಮಧ್ಯೆ ಜನಿಸಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನೀವು ಕ್ಯಾಟಗರಿ ವೈಸ್ ಯಾವ ನೋಡ್ಕೋಬೋದು. ನೀವು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ಟ್ರೈನಿಂಗ್ ಅವಧಿ ನೋಡೋದಾದರೆ ಟ್ರೈನಿಂಗ್ ಅವಧಿ ಇದಕ್ಕೆ 1 ವರ್ಷ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಟ್ರೈನಿಂಗ್ ಅವಧಿ ಮುಗಿದ ಮೇಲೆ ನಿಮ್ದು ತೆಗೆದು ಹಾಕ್ಬೋದು ಅವರು. ಮತ್ತು ಇದಕ್ಕೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ, ನೇರ ನೇಮಕಾತಿ ಇರ್ತೈತಿ. ಮೊದಲು ನಿಮಗೆ ಹಾಕಿರ್ತೀರಲ್ಲ, ನಿಮಗೆ 10% ಮೇಲೆ ಅವರು ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ನೀವು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಯಾರ್ಯಾರು ಪರ್ಸಂಟೇಜ್ ಅಟೆಟ್ ಆಗಿರ್ತೈತಿ ಅವ್ರದ್ದು ಹೈ ಪರ್ಸಂಟೇಜ್ದಿಂದ ಲೋ ಪರ್ಸಂಟೇಜಿಗೆ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. ನೆಕ್ಸ್ಟ್ 2ನೇದ ಫಿಸಿಕಲ್ ಇರ್ತೈತಿ, ಕೂಡ ಫಿಸಿಕಲ್ ಇರ್ತೈತಿ. 3ನೇ ನೋಡ್ಬೋದು ಇಲ್ಲಿ 3ನೇ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಈ ರೀತಿಯಾಗಿ 3 ರೀತಿಯಾಗಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಇದಕ್ಕೆ ಅಪ್ಲೈ ಲಿಂಕ್ ಸ್ನೇಹಿತರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಕೊನೆಯ ದಿನಾಂಕ ಆಗಲೇ ತಿಳಿಸ್ಕೊಟ್ಟಂತೆ ಇಲ್ಲಿ ನೋಡ್ಬೋದು 2/4/2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟೊಳಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಅಲ್ಲಿ ಫಾಲೋ ಮಾಡ್ಕೊರಿ. ಯಾಕಂದರೆ ನಮ್ಗೆ ಅಪ್ಲಿಕೇಶನ್ ಹಾಕೋ ಮುಂದೆ ಏನಾದರೂ ತೊಂದರೆ ಉಂಟಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ರೀತಿಯ ಸಲಹೆಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀಡ್ತಾ ಇರ್ತೀವಿ.